ಇವಾಗ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ 2 ಒಳಗೆ ಫಸ್ಟ್ನೇ ಚಾಪ್ಟರ್ದು ಎಲ್ಲ ಅಂದ್ರೆ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಕ್ವಶನ್ ವಿತ್ ಆನ್ಸರ್ ನೋಡ್ಕೊತೋಗುನು. ಬರೀ ಯಾವ ರೀತಿ ಆಗಿರ್ತಾವಂತಂದು ನೋಡ್ಕೊತೋಗುನು. ಹಂಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಹಾಕ್ತೀನಿ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿರ್ತೀನಿ, ಇಂಗ್ಲೀಷ್ದವರು ನೀವು ಅಲ್ಲೇ ಸೈಡ್ ಒಳಗೆ ಹಾಕಿರ್ತೀನಿ, ಅದನ್ನು ನೋಡ್ಕೊರಿ. ಬರೀ ಸ್ಟಾರ್ಟ್ ಮಾಡೋಣಂತ. ಒಂದನೇದ್ದು, ಭಾರತದ ಯಾವುದೇ 4 ರಾಷ್ಟ್ರಪತಿಗಳ ಹೆಸರುಗಳನ್ನು ಬರೆಯಿರಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ APJ ಅಬ್ದುಲ್ ಕಲಾಂ, ದ್ರೌಪದಿ ಮುರ್ಮು. ಇವ್ರನ್ನ ಬಿಟ್ಟು ನಿಮಗಿನ್ನ ಬೇರೆ ಗೊತ್ತಿದ್ರೆ ಅವನು ಬರೀರಿ. 2, ಭಾರತದ ರಾಷ್ಟ್ರಪತಿಯಾಗಲು ಯಾವುದೇ 2 ಅರ್ಹತೆಗಳನ್ನು ತಿಳಿಸಿ. ಮೊದಲನೇದು ಭಾರತದ ಪ್ರಜೆ ಆಗಿರಬೇಕು, ಎರಡನೇದು ಕನಿಷ್ಠ 35 ವಯಸ್ಸಾಗಿರಬೇಕು. 3, ಭಾರತದ ರಾಷ್ಟ್ರಪತಿಯ ಯಾವುದೇ 2 ಅಧಿಕಾರವನ್ನು ತಿಳಿಸಿ. ಮೊದಲನೇದು ಪ್ರಧಾನಮಂತ್ರಿಯನ್ನು ನೇಮಿಸುವ ಅಧಿಕಾರ, 2 ಸಂಸತ್ತನ್ನು ಕರೆಯುವ ಮತ್ತು ಮುಂದೂಡುವ ಅಧಿಕಾರ. 4, ರಾಷ್ಟ್ರಪತಿಯ ಯಾವುದೇ 2 ಶಾಸನಾಧಿಕಾರವನ್ನು ತಿಳಿಸಿ. ಸಂಸತ್ತಿನ ಅಧಿವೇಶನವನ್ನು ಕರೆಯುವುದು ಮತ್ತು ಮಸೂದೆಗಳಿಗೆ ಒಪ್ಪಿಗೆ ನೀಡುವುದು. 5, ರಾಷ್ಟ್ರಪತಿಯ ತುರ್ತು ಅಧಿಕಾರಗಳು ಯಾವುವು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಂಗೆ ಹಣಕಾಸಿನ ತುರ್ತು ಪರಿಸ್ಥಿತಿ. 6, ಭಾರತದ ಪ್ರಧಾನಮಂತ್ರಿಯ ಯಾವುದೇ 2 ಅಧಿಕಾರವನ್ನು ತಿಳಿಸಿ. ಮೊದಲನೇದು ಸಚಿವರನ್ನು ಆಯ್ಕೆ ಮಾಡಿ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವುದು, ಹಂಗೆ ಸಚಿವ ಸಂಪುಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದು. 7, ರಾಜ್ಯಪಾಲರು ಯಾರು. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರನ್ನು ರಾಜ್ಯಪಾಲರು ಎಂದು ಕರೀತಾರೆ. 8, ರಾಜ್ಯಪಾಲರನ್ನು ಹೇಗೆ ನೇಮಿಸಲಾಗುತ್ತದೆ. ರಾಜ್ಯಪಾಲರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 9, ರಾಜ್ಯಪಾಲರಾಗಲು ಯಾವುದೇ 2 ಅರ್ಹತೆಗಳನ್ನು ತಿಳಿಸಿ. ಮೊದಲನೇದು ಭಾರತದ ಪ್ರಜೆಯಾಗಿರಬೇಕು, ಹಾಗೆ ಕನಿಷ್ಠ 35 ವಯಸ್ಸಾಗಿರಬೇಕು. 10, ರಾಜ್ಯಪಾಲರ ಪ್ರಮಾಣ ವಚನವನ್ನು ತಿಳಿಸಿ. ಸಂವಿಧಾನವನ್ನು ಕಾಪಾಡುವುದಾಗಿ, ರಾಜ್ಯದ ಜನರಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುವುದಾಗಿ ಮತ್ತು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತಾರೆ. 11, ರಾಜ್ಯಪಾಲರ ಯಾವುದೇ 4 ಅಧಿಕಾರಗಳನ್ನು ತಿಳಿಸಿ. ಮುಖ್ಯಮಂತ್ರಿಯನ್ನು ನೇಮಿಸುವುದು, ವಿಧಾನಸಭೆಯನ್ನು ಕರೆಯುವುದು ಮತ್ತು ಮುಂದೂಡುವುದು, ಮಸೂದೆಗಳಿಗೆ ಒಪ್ಪಿಗೆ ನೀಡುವುದು, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡುವುದು. 12, ಮುಖ್ಯಮಂತ್ರಿ ಯಾರು. ರಾಜ್ಯ ಸರ್ಕಾರದ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಮುಖ್ಯಮಂತ್ರಿಯಾಗಿರುತ್ತಾರೆ. 13, ಮುಖ್ಯಮಂತ್ರಿಯ ಅಧಿಕಾರಾವಧಿ ಎಷ್ಟು. ವಿಧಾನಸಭೆಯ ವಿಶ್ವಾಸ ಇರುವವರೆಗೂ, ಸಾಮಾನ್ಯವಾಗಿ 5 ವರ್ಷ. 14, ಮುಖ್ಯಮಂತ್ರಿಯ ವೇತನ ಎಷ್ಟು. ಮುಖ್ಯಮಂತ್ರಿಯ ವೇತನವನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ, ಅಂದರೆ ಪ್ರತಿ ರಾಜ್ಯಗಳಲ್ಲೂ ವಿಭಿನ್ನವಾಗಿರುತ್ತದೆ. 15, ಮುಖ್ಯಮಂತ್ರಿಯ ಯಾವುದೇ 2 ಕಾರ್ಯವನ್ನು ತಿಳಿಸಿ. ಸಚಿವ ಸಂಪುಟವನ್ನು ಮುನ್ನಡೆಸುವುದು, ಹಾಗೆ ರಾಜ್ಯದ ಆಡಳಿತವನ್ನು ನಿರ್ವಹಿಸುವುದು. 16, ಸಚಿವ ಸಂಪುಟ ಎಂದರೇನು. ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ರಾಜ್ಯ ಆಡಳಿತ ನಡೆಸುವ ಸಚಿವರ ಗುಂಪನ್ನು ಸಚಿವ ಸಂಪುಟ ಎಂದು ಕರೆಯುತ್ತಾರೆ. 17, ಸಚಿವ ಸಂಪುಟದ ಅಧಿಕಾರ ಅವಧಿ ಎಷ್ಟು. ವಿಧಾನಸಭೆಯ ವಿಶ್ವಾಸ ಇರುವವರೆಗೂ ಅಧಿಕಾರದಲ್ಲಿ ಇರುತ್ತದೆ. 18, ಸುಪ್ರೀಂ ಕೋರ್ಟ್ ಎಂದರೇನು. ಭಾರತದ ಅತ್ಯುನ್ನತ ನ್ಯಾಯಾಲಯವೇ ಸುಪ್ರೀಂ ಕೋರ್ಟ್. 19, ಅಟಾರ್ನಿ ಜನರಲ್ ಎಂದರೇನು. ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರನ್ನು ಅಟಾರ್ನಿ ಜನರಲ್ ಎಂದು ಕರೀತಾರೆ. 20, ಸುಪ್ರೀಂ ಕೋರ್ಟ್ ವಕೀಲರಾಗಲು ಯಾರು ಅರ್ಹರು. ಭಾರತೀಯ ನಾಗರಿಕನಾಗಿದ್ದು ಕಾನೂನು ಪದವಿ ಪಡೆದ ಹಾಗೂ ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ವಕೀಲರಾಗಿ ನೋಂದಾಯಿತರಾದವರು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಬಹುದು. ಇವಿಷ್ಟು 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಆನ್ಸರ್ ಆಗಿರ್ತಾವೆ. ನೆಕ್ಸ್ಟ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ನೋಡ್ಕೊತ ಹೋಗೋಣ ಬರ್ರಿ.
5 ಮಾರ್ಕ್ಸ್ ಆನ್ಸರ್ ಬರಿಬೇಕಂದ್ರೆ ಮಿನಿಮಮ್ 1 ಪೇಜರ ಫುಲ್ ಆಗಬೇಕು. ಹಂಗೆ 10 ಮಾರ್ಕ್ಸ್ ಬರಿಬೇಕಂದ್ರೆ 2ರಿಂದ 3 ಬರಿಬೇಕು ಅಂದ್ರೆ ಕರೆಕ್ಟ್ ಮಾರ್ಕ್ಸ್ ಕೊಡ್ತಾರೆ. ಬರ್ರಿ ಮತ್ತು ಮುಂದೆ ಕ್ವಶನ್ ಆನ್ಸರ್ ನೋಡೋಣಂತ. ನಾನು 10 ಮಾರ್ಕ್ಸಿಗೆ ಆಗುವಷ್ಟು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದರೊಳಗೆ 5 ಮಾರ್ಕ್ಸಿಂದು ಕೇಳ್ಬೋದು, 10 ಮಾರ್ಕ್ಸ್ದು ಬರುತ್ತೆ. ನೀವು ಒಂದು ಕ್ವಶನ್ ಓದ್ಕೊಂಡ್ರೆ ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಯಾವೆಲ್ಲ ಕ್ವಶನ್ ತೆಗಿತಾರಲ್ಲ ಅವೆಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ಹಾಗಾಗಿ ನಾನು ಒಮ್ಮೆ 10 ಮಾರ್ಕ್ಸಿಂದು ಆನ್ಸರ್ ಹೇಳಿರ್ತೀನಿ. ಅದ್ರೊಳಗೆ ನೀವು 5 ಮಾರ್ಕ್ಸಿಗೆ ಕೇಳಿದ್ರು ಬರಿಬೋದು, 10 ಮಾರ್ಕ್ಸ್ ಕೇಳಿದ್ರು ಬರಿಬೋದು. ಬರೀ ನಾನು ಹೆಂಗೆ ಹೇಳಿರ್ತೀನಿ ಹಂಗೆ ಬರೀರಿ, ಅಂದ್ರೆ ನಿಮ್ಗೆ ಮಾರ್ಕ್ಸ್ ಕರೆಕ್ಟಾಗಿ ಕೊಡ್ತಾರೆ. ಬರೀ ಸ್ಟಾರ್ಟ್ ಮಾಡೋಣಂತ. ಮೊದಲನೇ ಕ್ವಶನು ಒಕ್ಕೂಟಿನ ಸಂಸತ್ತಿನ ಬಗ್ಗೆ ವಿವರಿಸಿ ಅಂತ ಕೊಟ್ಟಾರ. ಮೊದಲಿಗೆ ಯಾವುದೇ 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ಸ್ ಆಗಲಿ ಕ್ವಶನ್ ಬರಿಬೇಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಬರಿಬೇಕು. ಅದು ಬರೆದಾದ್ಮ್ಯಾಗ ನೆಕ್ಸ್ಟ್ ನಾವು ಯಾವ ಕಾನ್ಸೆಪ್ಟ್ ಬಗ್ಗೆ ಕ್ವಶನ್ ಕೇಳಾರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಬೇಕು. ಲಾಸ್ಟಲ್ಲಿ ಕನ್ಕ್ಲೂಷನ್ ಬರಿಬೇಕು. ಇದೇ ಥರ ಬರೆದ್ರೆ 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ಸ್ ಆಗಲಿ ಈ ಥರ ಬರೀರಿ, ಅಂದ್ರೆ ಮಾರ್ಕ್ಸ್ ಜಾಸ್ತಿ ಬರ್ತಾವೆ. ಯಾಕಂದ್ರೆ ನಮಗೂ ನಮ್ಮ ಸರ್ ಇದೇ ಥರ ಹೇಳಿದರು, ಹಾಗಾಗಿ ನಮಗೂ ಮಾರ್ಕ್ಸ್ ಜಾಸ್ತಿ ಬಂದಿದ್ದು. ಅದಕ್ಕೋಸ್ಕರ ನಿಮಗೂ ಹೇಳತ್ತೀನಿ, ನೀವು ಇದೇ ಥರ ಬರೆದು ನೋಡ್ರಿ, ಮಾರ್ಕ್ಸ್ ಜಾಸ್ತಿ ಬರ್ತಾವೆ. ಬರ್ರಿ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ದೇಶದ ಆಡಳಿತವು ಭಾರತೀಯ ಸಂವಿಧಾನದ ಆಧಾರದ ಮೇಲೆ ನಡೆಯುತ್ತಿದೆ. ಒಂದು ಕೆಲಸ ಮಾಡೋಣ್ರಿ, ಹಿಂಗೆ ಹೇಳ್ಕೊತ ಹೋದ್ರೆ ಜಾಸ್ತಿ ಪೂರ್ತಿ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಕ್ವಶನ್ ಆನ್ಸರ್ಸ್ ಅಷ್ಟು ಹಾಕ್ಕೊಂತ ಹೋಗ್ತೀನಿ, ನೀವು ನೋಡ್ಕೊತ ಹೋಗ್ರಿ. ಸರಿ ರೀ, ಬರ್ರಿ.